ಯಾದಗಿರಿ ರೈಲ್ವೆ ನಿಲ್ದಾಣ. ಅದು ಇಲ್ಲಿವರೆಗೆ ನಾವು ಸಾಕಷ್ಟು ಏನಂತಂದರೆ ಜಿಲ್ಲಾ ಕೇಂದ್ರ ಆಗಿ 14 ವರ್ಷ ಆಯ್ತು. 14 ವರ್ಷ ಆಯ್ತು ಜಿಲ್ಲಾ ಕೇಂದ್ರ ಆಗಿ. ನಾವು ಸಾಕಷ್ಟು ಬಾರಿ ಹಿಂದಿನ ರೈಲ್ವೆ ಸಚಿವರಿಗಾಗಲಿ, ಪ್ರಧಾನಮಂತ್ರಿಗಾಗಲಿ ಮತ್ತು DRM ವಿಭಾಗ ನಿಯಂತ್ರಣ ಅಧಿಕಾರಿ ಗುಂತಕಲ್ಲು, ವಿಭಾಗ ನಿಯಂತ್ರಣ ಅಧಿಕಾರಿ ಸೊಲಪುರ ಇವರಿಗೂ ಕೂಡ ನಾವು ಮನವಿ ಮಾಡಿದ್ದೀವಿ. ಇಲ್ಲಿವರೆಗೆ ನಾವು ಪ್ರತಿಭಟನೆ ಮಾಡಿವಿ, ಹೋರಾಟ ಮಾಡಿವಿ, ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೆ ಏನಂತಂದ್ರೆ ಇಲ್ಲಿ ನಿಲ್ಲಬೇಕಾದಂಥ ಎಕ್ಸ್ಪ್ರೆಸ್ ರೈಲು ಗಾಡಿಗಳು ಈವರೆಗೆ ಇನ್ನೂ ಕೆಲವು ಗಾಡಿಗಳು ನಿಂತಿಲ್ಲ. ನಮಗೆ ಒಂದೇ ಭಾರತ ಮೊನ್ನೆ ಮಾಡಬೇಕಾಯ್ತು ಕೆಲವು ರಾಜಕಾರಣಿಗಳು ಏನಂದ್ರೆ ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟು ಕೇಸಿ ಅದು ಹೋರಾಟ ಮಾಡ್ತಾರೆ, ಅವೇನೋ ಒತ್ತಡ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಬಟ್ ಆ ಗಾಡಿಯಿಂದ ಇಲ್ಲಿ ಬಡ ಜನರಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗಲ್ಲ. ಈಗ ನೀವು ಮೊನ್ನೆ ಏನಾಗಿದೆ ಒಂದೇ ಭಾರತ ಅವತ್ತಿಗೆ ಇಲ್ಲಿವರೆಗೆ ಗಾಡಿ ಒಬ್ಬರಿಬ್ಬರು ಹೋಗ್ತಾರೆ, ಗಾಡಿ ಮುಂಜಾನೆ ಒಬ್ಬರಿಬ್ಬರೇ ಹೋಗ್ತಾರೆ, ಒಬ್ಬರಿಬ್ಬರು ಮುಂಜಾನೆ ಹೋಗ್ತಾರೆ, ಸಂಜೆ ಒಂದು 3-4 ಮಂದಿ ಇರ್ತಾರೆ. ಅಷ್ಟು ಬಿಟ್ಟರೆ ಹೆಚ್ಚಿಗಿಲ್ಲ, ಬೇಕಾದ್ರೆ ಕೆಲಸ ನೋಡ್ಬೋದು. ಒಬ್ಬರು ಮುಂಜಾನೆ 5-6 ಒಬ್ಬರು ಇಬ್ಬರು ಹೋಗ್ತಾರೆ, ಇಬ್ಬರೂ ಇಲ್ಲ, ಒಬ್ಬೊಬ್ಬರು ಒಂದೇ ನಿಮಿಷ ಗಾಡಿ ನಿಂತು ರೇಟ್. ಆಮೇಲೆ ಈ ಗಾಡಿಗಳಿಗೆ ಏನಾಗ್ತದೆ, ಎಕ್ಸ್ಪ್ರೆಸ್ ಗಾಡಿಗಳು ಇಂಟರ್ಸಿಟಿ ಪುರದಲ್ಲಿ ರದ್ದಾಗಿರ್ತಕ್ಕಂಥ ಇಂಟರ್ಸಿಟಿ ಬಿಜಾಪುರ, ಕಲಬುರಗಿ, ಯಾದಗಿರಿ, ರಾಯಚೂರು 4 ಜಿಲ್ಲೆಗೆ ಅನುಕೂಲ ಆಗ್ತಿದೆ. ಆ ಗಾಡಿ ಹೋಗೋತಿ ಬರೋತಿ ಒಂದು ಸೀಟ್ ಇಲ್ಲ, ಅಷ್ಟು ಜನ ಹೋಗ್ತಾರೆ. ಅದು ಬಡವರು ಹೋಗ್ತಾರೆ, ಬಡವರ ಗಾಡಿ ಅಂತ. ಆ ಗಾಡಿ ಬಂದ್ ಮಾಡಿರ್ತಕ್ಕಂಥ ಉದ್ದೇಶ ಯಾಕ? ಎಲ್ಲ ಎಕ್ಸ್ಪ್ರೆಸ್ ಚಾಲೂ ಇಂಟರ್ಸಿಟಿ ಯಾಕೆ ಚಾಲೂ ಆಗಿಲ್ಲ? ಒಂದೇ ಚಾಲೂ ಮಾಡಿ ಇನ್ನೊಂದು ಆಗಿದೆ. ಭಾಳಷ್ಟು ಜನ ಆಗುತ್ತಾರೆ. ಅದು ಚಾಲೂ ಮಾಡೋದ್ರಿಂದ ಎಕ್ಸ್ಪ್ರೆಸ್ ಹೋಗೋಂಥ ಜನ ರದ್ದಾಗಿ ಅದು ಹೋಗ್ತಾರ. ಈ ಎಕ್ಸ್ಪ್ರೆಸ್ ರಿಸರ್ವೇಷನ್ ಹೋಗಿ ರಿಸರ್ವೇಷನ್ ಜನ ತೊಂದರೆ ಆಗಲ್ಲ, ಪೊಲೀಸ್ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಅದು ಚಾಲೂ ಆಗಿದೆ. ನಾವು ಇವತ್ತು ಪ್ರೆಸ್ ಮೀಟ್ ಮಾಡೋದು ನಾಳೆ ಬರ್ತೇವೆ, ಇವತ್ತು ನೈಟ್ ಅಂತ ನಾಳೆ ಬೆಳಿಗ್ಗೆ ಬರ್ತಿರ್ತಕ್ಕಂಥ ರೈಲ್ವೆ ಖಾತೆ ಸಚಿವರು ಸೋಮಣ್ಣ ಸಾಹೇಬ್ ಏನದ ನಮ್ಮ ರಾಜ್ಯದ ಇವರಿರೋದ್ರಿಂದ ಅವರಿಗೆ ನಾಳೆ ಏನದ ದಯವಿಟ್ಟು ನಿಮ್ಮ ಕಡೆಯಿಂದ ನೀವು ಕೂಡ ಸಾರ್ವಜನಿಕರಿಂದ ತಾವು ಪ್ರಶ್ನೆ ಮಾಡಬೇಕನ್ನೋದು ನಮಗೇನಾಗುತ್ತೆ. ಇವತ್ತೊಂದು ದಿವಸ ಕಪ್ಪು ಬಾವುಟ ತೋರಿಸ್ಬೇಕಂತ ನಾವು ರೆಡಿ ಮಾಡಿದ್ದೀವಿ. ಅವ್ರ ವಿರುದ್ಧನೇ ಕಪ್ಪು ಬಾವುಟ ತೋರಿಸ್ಬೇಕು ಅಂತ ಹೇಳಿ. ಯಾಕಂದ್ರೆ ಎಲ್ಲರಿಗೂ ಮನೆ ಕೂಡ ಮತ್ತೆ ಯಾರು ಫೋನ್ ಮಾಡ್ತಾರ, ಇಂಜಿನಿಯರ್ಸರು, ರೈಲ್ವೆದವರು, ಸರ್ ಇದೊಂದು ಸ್ವಲ್ಪ ಕೊಡ್ಬೇಕು, ಎಷ್ಟು ಸಲ ಕೊಡ್ಬೇಕು, ನಮ್ಗೆ ಲೆಟ್ರಿಗೆ ಏನು ಬೆಲೆ ಇಲ್ಲಿ ತರ ಕೊಟ್ಟು ಒಂದು ಲೆಟ್ರಿಗೆ ಇಂಬರ ಬಂದಿಲ್ಲ. ಇಂಬರ ಬರ್ಬೇಕಂದ್ರೆ ನಮ್ಗೆ ಏನಾದ್ರು ಮಾಡಿ ಏನು ಬಂದಿಲ್ಲ. ಹಂಗಾಗಿ ಇವತ್ತೇನಾದ್ರು ಕಪ್ಪು ಬಾವುಟ ತೋರಿಸ್ಬೇಕಂದ್ರೆ ಮತ್ತೆ ಚಿತ್ರದಳದ ಯಾರಾದ್ರು ರೈಲ್ವೆ ಇಲಾಖೆ ಮತ್ತು ಇಲ್ಲಿ ಸ್ಟೇಟ್ನವರು ಹಣ ಇನ್ನೊಂದು ಸಲ ಒಂದು ಸಮಯ ಕೊಟ್ಟು ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಮೇನ್ ಆಗಿ ಪೊಲೀಸ್ ಇಲಾಖೆ ಕರ್ಕೊಂಡು ಅನ್ನೋದನ್ನ ಅದೇ ಚರ್ಚೆ ನಾವು ಮಾಡಿದ್ವಿ. ನಾವು ಬಂದಾಗ ಮಾಡಿದ್ವಿ. ನಾವು ನಾಳೆ ರೈಲ್ವೆ ಹೇಳ್ತಾರ, ರೈಲ್ವೆದಲ್ಲಿ ಬಂದು ಕಪ್ಪು ಬಾವುಟ ಕೋರ್ಸ್ ಮಾಡ್ರಿ, ನೀವು ಆ ಕಡೆ ಡೆಡ್ ಕಡೆ ಮಾಡ್ತಾರೆ. ಇವ್ರು ಸ್ಟೇಟ್ನಲ್ಲಿ ಇಲ್ಲಿ ಮಾಡ್ಬಿಟ್ರೆ ಇಲ್ಲಿ ಮಾಡ್ತಾರೆ. ನಾನು ಏನಾದ್ರು ಮನಸ್ಸನ್ನ ಎಲ್ಲಾದ್ರು ಮಾಡ್ತೀನಿ. ನಾನು ಪ್ರಜೆ ನಾಯಕರಲ್ಲಿ ನನ್ನ ಸಲಕಗಳಲ್ಲಿ ನಮ್ಮ ಕಾರದ ನಮ್ಗೆ ಸಾಕಾಗ ಮನೆಗೆ ಕೊಟ್ಟು ಮಾಡೋಕ್ಕಾಗಂದ್ರೆ ಮತ್ತೆ ಎಲ್ಲ ಬರ್ತಾನಲ್ಲ ಇಲ್ಲಿ ಮಾಡ್ಬಿಟ್ಟು ಇನ್ನೊಂದ್ಸಲ ನೀವು ಸಮಯ ಕೊಡಿಸ್ತೀವಿ. ನಾಳೆ ಬೆಳಿಗ್ಗೆ ಒಂದು 5-6 ನಿಮಿಷ ಸಮಯ ಕೊಟ್ಟು ಬರೀ ನಾನು ಟಿಕೆಟ್ ಬರ್ತದೆ ಕಾಡ್ಕೊಂಡು 10-15 ನಿಮಿಷ ಮನೆಗೆ ಸಮಯ ಕೊಟ್ಟು